ಸಮಯ ಆಗ್ತಾಯಿದೆ 2 ಗಂಟೆ 15 ನಿಮಿಷ. ಸೊ ಇವಾಗ ನಾವು ಸಮ್ಮಿಟ್ಗೆ ಬಿಡಬೇಕು. ಸೊ ನಮಗೆ ಬ್ರೇಕ್ಫಾಸ್ಟಲ್ಲಿ ಸಚಿ ಓಪನ್ ಮಾಡು. ಸೊ ಇದೇನೋ ಸ್ವೀಟ್ ಇದೆ, ಇದು ಉಪ್ಮಾ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಸಮ್ಮಿಟ್ ಕಡೆ ಹೋಗಬೇಕು. क्या टाइम हो रहा है? 3:11. आप लोग 45 मिनट्स लेट हो. अब मुझे मत बोलना सनराइज में लेट हुआ. ಸೊ ಸಮಯ ಆಗಿದೆ 3 ಗಂಟೆ 15 ನಿಮಿಷ. ಸೊ ನಾವು ಇವಾಗ Guys, we are ready. ಸೊ ಸಮಯ ಆಗಿದೆ ಅರೌಂಡ್ 5:30. ಸೊ ಇಲ್ಲಿ ಈ ಥರ ಸ್ಪೈಕ್ಸ್ ಹಾಕೋಬೇಕು. ಸೊ ಸ್ಪೈಕ್ಸ್ ಅಂದರೆ ಮೈಕ್ರೋ ಸ್ಪೈಕ್ಸ್ ಇವು. ಸೊ ಹಾಕ್ಕೊಂಡು ಮತ್ತು ನಮ್ಮ ಟ್ರೆಕ್ ಶುರು ಮಾಡ್ಬೇಕು ಇಲ್ಲಿಂದ ಇವಾಗ. ಸೊ ಮೇ ಬಿ ನನ್ನ ಸೌಂಡ್ ತುಂಬ ಲೋ ಕೇಳಿಸ್ತಿದೆ. ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸೊ ಇದು ಪೀಕು. ಇನ್ನೊಂದು 20 ಸ್ಟೆಪ್ ಆದರೆ ಪೀಕ್ ಹತ್ಬಿಡ್ತೀನಿ. ಮಿಕ್ಕಿದವರೆಲ್ಲ ಇನ್ನು ಬರ್ತಾಯಿದ್ದಾರೆ, ನೋಡ್ಬೋದು. ಸೊ ಬ್ಯೂಟಿ ಸನ್ರೈಸ್ ಆಗ್ತಾಯಿದೆ. ಸೊ ಸನ್ರೈಸ್ ತೋರಿಸ್ಬಿಡ್ತೀನಿ ನಿಮಗೆ. जय श्री नेहरू महाराज केदारकंठ कर्ण महाराज मंदिर समिति आपका स्वागत करती है. ಸೊ ಓದ್ಬೋದು, जय श्री नेहरू महाराज केदारकंठ कर्ण महाराज मंदिर समिति आपका स्वागत करती है.
ತಿರುಗ್ ಸೊ ಸಮಯ ಆಗ್ತಾ ಇದೆ 7:26. ನಾವಿದ್ದೀವಿ ಇವಾಗ ಕೇದಾರ್ಕಂಠ ಪೀಕ್ನಲ್ಲಿ. ನೋಡ್ತಾ ಇರ್ಬೋದು, ಒಂದೊಳ್ಳೆ ಸನ್ರೈಸ್ ನೋಡ್ಕೊಂಡಿದ್ದಾಯಿತು. ಲೈಫಲ್ಲಿ ಏನು ಮಾಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ. ಈ ಥರ ಒಳ್ಳೊಳ್ಳೆ ಟ್ರೆಕ್ ಬಂದು ಪ್ರಕೃತಿನ ಅದು ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ. ಆ ಥರ ನಾವು ನನಗೇನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಇಷ್ಟೇ ಹೇಳ್ಬೋದು, ಲೈಫಲ್ಲಿ ನಿಮಗೆ ಏನಾದರೂ ಟೈಮ್ ಸಿಕ್ಕರೆ ಪ್ಲೀಸ್ ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಪ್ರಕೃತಿನ ನಿಜವಾದ ಅಂದನ ಒಂದು ಸ್ವಲ್ಪ ಪಡೀರಿ. ಯೂಶ್ವಲಿ ಈ ಮೊಬೈಲು ಅಲ್ಲೂ ಇಲ್ಲಿ ನಾವು ಇದ್ದೇ ಇರ್ತೀವಿ ನೋಡಿ ಈ ಥರ. ಬಟ್ ಖುಷಿ ಆಯ್ತು ನನಗೆ ನನ್ನ ಲೈಫಲ್ಲಿ. ನಾನು ಎಲ್ಲದಕ್ಕಿಂತ ಮೇಯ್ನಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಏನೇ ಮಾಡಿದ್ರು ನನಗೆ ಬ್ಯಾಕ್ ಬೋನ್ ಆಗಿ ನನಗೆ ಫುಲ್ ಸಪೋರ್ಟ್ ಮಾಡೋದು ನಮ್ಮ ಅಪ್ಪ ಅಮ್ಮ. ಸೊ ನಾನು ಆಲ್ವೇಸ್ ಥ್ಯಾಂಕ್ ಯು ಅಪ್ಪ ಅಮ್ಮ. ನಾನು ಏನೇ ಇದ್ರೂ ಇವತ್ತು ಎಲ್ಲನೂ ನಿಮ್ಮಿಂದಾನೆ. ಸೊ ಥ್ಯಾಂಕ್ ಯು ಅಪ್ಪ ಅಮ್ಮ. ನೀವು ನನಗೇನು ಹೇಳೋಕ್ಕಾಗ್ತಾ ಇಲ್ಲ, ಬಟ್ ಇಷ್ಟೇ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ನನ್ನ ನಂಬಿ ನನ್ನ ಮೇಲೆ ನನಗೆ ನಾನು ಎಲ್ಲಿ ಯಾವ ಕಡೆ ಯಾವುದೇ ಪ್ಲೇಸ್ಗೆ ಹೋಗ್ತೀನಿ ಅಂತಂದ್ರೂ ನನಗೆ ಸಪೋರ್ಟ್ ಮಾಡಿದ್ದೀರ. ಸೊ ಇದೂ ಅಷ್ಟೇ. ನಾನು ಎಷ್ಟೋ ಕಾಲದಲ್ಲಿ ಈ ಟೈಮಲ್ಲೂ ಒಂದು ಏನಂತಾರೆ ಕನ್ಫೆಸ್ ಮಾಡ್ಕೋತಾ ಇದ್ದೀನಿ. ಜಾಬ್ ಬಿಟ್ಟೆ, ಅದಾದಮೇಲೆ ಕೂತ್ಕೊಂಡೆ ಇವರು ಮಾತಾಡಬೇಕಾದ್ರೂ ನನ್ನ ಬಗ್ಗೆ ಏನೇನೋ ಮಾತಾಡಬೇಕಾದ್ರೂ ನೀವು ನನಗೆ ಯಾವುದೇ ಸಪೋರ್ಟ್ ಆಗಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ದಿಸ್ ಒನ್ ಫಾರ್ ಯು. ಕಟ್ಟುಬಿಡಿ ಅದನ್ನು. जय भारत माता की जय. जय श्री राम. जय श्री राम. जय श्री राम. बोलो भारत माता की. ಇದು ನಮ್ಮ ಕರ್ನಾಟಕ. ಇವರೆಲ್ಲ ಡೆಲ್ಲಿ ಮಹಾರಾಷ್ಟ್ರ ಆ ಸೈಡ್. ಆದರೆ ನಮ್ಮ ಕರ್ನಾಟಕ ಧ್ವಜನ ಹೆಂಗೆ ಹಾರಿಸ್ತಾ ಇದ್ದಾರೆ. ಪ್ರೌಡ್ ಫೀಲ್ ಆಗ್ತಾ ಇದೆ ನನಗೆ. ಹಾಂ ಹಾಂ. ಜೈ ಭುವನೇಶ್ವರಿಗೆ ಜೈ. ಜೈ ಕನ್ನಡಾಂಬೆ ಜೈ. ಜೈ ಭುವನೇಶ್ವರಿಗೆ ಜೈ. ಜೈ ಕನ್ನಡಾಂಬೆ ಜೈ. ನಾವೆಲ್ಲ ಯಾರು ಈ ಸಲ ಏನು ಜೈ ಭುವನೇಶ್ವರಿಗೆ ಜೈ ಭುವನೇಶ್ವರಿಗೆ.
ಸೊ ಇವಾಗ ಸಬ್ಮಿಟ್ ಮುಗಿಸ್ಬಿಟ್ಟು ಇವಾಗ ಮತ್ತೆ ಬೇಸ್ ಕ್ಯಾಂಪ್ ಕಡೆ ಹೋಗ್ತಾ ಇದ್ದೀವಿ. ಸೊ ಬೇಸ್ ಕ್ಯಾಂಪಲ್ಲಿ ಒಂದು ಸ್ವಲ್ಪ ಊಟ ತಿಂಡಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹರ್ಗಾವ್ ಅಂತ ಬರುತ್ತೆ. ಸೊ ಅಲ್ಲಿ ತನಕ ಮತ್ತೆ ಟ್ರೆಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ತನಕ ನಾವು ಸ್ನೋವಲ್ಲಿ ಸ್ವಲ್ಪ ಮಜಾ ಮಾಡ್ತೀವಿ. ನೀವು ನಮ್ಮ ವಿಡಿಯೋ ಬಂದಾಗ ನೋಡಿ ಮಜಾ ಮಾಡಿ. ಸೊ ಇವಾಗ ಒಂದು ಸ್ವಲ್ಪ ಇಲ್ಲಿ ಬ್ರೇಕ್ ತೊಗೊಂಡು ಬ್ರೇಕ್ಫಾಸ್ಟ್ ಅದನ್ನು ಆ್ಯಕ್ಚುಲಿ ಎಲ್ಲೇ ಮಾಡಿದ್ವಿ ಮತ್ತು ಅದು ಟೀಗಿ ಹಂಗೆ ಕುಡ್ಕೊಂಡು ಸೊ ಇವಾಗ ಮತ್ತೆ ನಾವು ವಿಶ್ವ ಅಲ್ಲಿ ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಆರಾಮಾಗಿ ಬರ್ತಾಯಿದ್ವಿ. ಬಿಕಾಸ್ ನಮ್ಗೆ ಟೈಮ್ ಹಿಡಿಯಲ್ಲ. ನಾವು ಬೇಗ ಇವನ್ ಟ್ರೆಕ್ ಮಾಡೋ ಅಂದರೆ ಸಮಿಟ್ ಹೋಗೋ ಟೈಮಲ್ಲಿ ಕೂಡ ಅಷ್ಟೇ ನಾವು ಲಾಸ್ಟ್ ಇದೆಲ್ಲ ಸ್ವಲ್ಪ ನಮ್ಗೆ ಲಾಸ್ಟಲ್ಲಿ ಇಟ್ಟರು ನಾವು ಸಮಿಟ್ ಫಸ್ಟಲ್ಲೇ ಹೋಗಿದ್ದು. ಇವಾಗ ಅವರೆಲ್ಲ ಇಳಿತಾ ಇದ್ದಾರೆ, ಬಟ್ ನಾವು ನಿಧಾನಕ್ಕೆ ಹೋದ್ರೂ ಅವ್ರಿಗಿಂತ ಮೊದಲೇ ರೀಚ್ ಆಗ್ತೀವಿ ಅನ್ನೋ ನಮ್ಗೊಂದು ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ಹೋಗ್ತಾ ಇದ್ವಿ. ಚೆನ್ನಾಗಿ ಅನ್ನಿಸ್ತು. ನೋಡುವ ಇವಾಗ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮುಂದೆ ಇನ್ನೊಂದು ಏನಂತಾರೆ ಹರ್ಗಾವ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸಿಗುವ ಬೇಗ. नीचे देखो सबसे अच्छा स्पॉट और सबसे अच्छा टीम. आप हमारा टीम को रेटिंग दो कितना दोगे आउट ऑफ 10? नहीं प्योर दे दो हम ಎಷ್ಟದ ಇದು ವಿಡಿಯೋ ಮಾಡಿ ಅವ್ರು ಹೇಳತ್. आपका ये टीम के साथ आज 3 दिन से ट्रैक चल रहा है. हाँ जी. तो इस टीम को 10 आउट ऑफ कितना रेटिंग देंगे आप? 10. ये माउंट सरगारोइनी है. उसके राइट में छोटा सा दिख रहा है आपको, एक छोटा सा पूरा स्नो कैप्ड है माउंटेन पूरा. राइट में देखो सरगारोइनी, छोटा राइट साइड बहुत पीछे को देखो. वो माउंट ब्लैक पीक है, सबसे टफ वो पीक है. पीक हाँ टेंट जैसा दिख रहा है माउंट ब्लैक पीक. और ये जो पूरी रेंज है ना, बंदरपूंछ रेंज बोलते हैं, सरस्वती रेंज. स्वर्गारोहिणी से ही युधिष्ठिर स्वर्ग गए थे. स्वर्ग की सीढ़ियां पता है. बाकी जो 4 भाई थे पांडव में, वो माना गांव बद्रीनाथ से आगे स्वर्ग गए थे. सिर्फ युधिष्ठिर ही सच्चा था जो अपना था कि उनको पूरा टीम के लिए करना था, तभी युधिष्ठिर सक्सेसफुल हुआ था. और उसके लेफ्ट में जो है पूरी आपकी 8 पीक, मतलब 8 पीक्स. यहाँ स्वर्गारोहिणी यूनिक दिख रही है ना 4 जो है, उसके लेफ्ट में देखो पूरा 8 पीक, 8 पीक है ये. फिर उसके बाद ये सब अपर हिमाचल कनेक्ट करता है. अपर हिमाचल मीन्स किन्नौर. यहाँ से अंदर जाएंगे आप बराड़सर पास, बहुत से ट्रैक है बराड़सर बहुत. फिर यहाँ से नीचे आओगे जहाँ पे ये सफ़ेद नहीं है बर्फ़ में, ये जो अभी नया फ्रेश हुआ है लग रहा है इसमें, ये विजय टॉप, लेखा टॉप, उसके पीछे भी बहुत से ट्रैक्स है, देवकायरा. फिर यहाँ से नीचे आओगे लोअर हिमाचल, पूरा लोअर हिमाचल आ गया. यहाँ वहाँ पर आप लोगों को वो रोड्स दिख रहे हैं, वहाँ आगे देखो एक जिगजैग ऊपर ये चांसल पास है हिमाचल का पूरा. ये सामने आपके पूरा हिमाचल है यहाँ से नीचे. फिर यहाँ से नीचे जाओगे ये देहरादून वाला साइड, जहाँ से ईस्ट से आप धूप जहाँ से पड़ी थी, वहाँ से आगे स्ट्रेट फॉरवर्ड जाओगे केदारनाथ है वहाँ से, उसी के सामने जहाँ पे आपके सनराइज. और वहाँ पे यहाँ पे जो देखा नहीं आपने, ये जो पीक्स दिख रही है, ये राइट में वो है बंदरपूंछ फर्स्ट, फिर उसके पीछे बंदरपूंछ सेकंड है. फिर ये सब जो पीक्स है इसमें भी बहुत से ट्रैक्स हैं. और यहाँ पे एक फुलारा रिच बोल के ट्रैक शुरू होता है. जस्ट आपके केदारकंठा में स्टैंड है ना, वहाँ से नीचे रिज नहीं है, द ओनली रिच ट्रैक इन इंडिया, फुलारा रिच, वहीं से स्टार्ट होता है. वो 7 से 8 दिन का वैली है. लास्ट में वैली समिट पॉइंट है, वहाँ पे जाना पड़ता है. और मंडालिका लेक, कुछ तो ऐसा नाम का लेक है लास्ट पॉइंट पे. वो अच्छा वाला शेप है देखो, सीधा ट्रायंगल ऐसा. वो कौन सा है? परफेक्ट ट्रायंगल दिख रहा बंदरपूंछ इधर राइट साइड है ना, बंदरपूंछ सेकंड है. है. और उधर एक छोटा सा है ट्रायंगल, ಅದು 10 स्वर्गारोहिणी के एकदम बाजा. हाँ, जो पूरा स्नो कैप्ड है, वो ब्लैक पीक है, काला नाग बोलते हैं उसको. ब्लैक पीक. आपने बोला था डेंजरस है. सबसे डेंजरस इसलिए क्योंकि पूरा जो टॉप वाला आपका 500 की 800 वो है, पूरा रॉक है, पूरा पत्थर और खड़ी पत्थर है. तो जैसा हम इधर केदारकंठा है वैसा उसका भी अलग अलग होता है. हाइकिंग होता है. एक हाइकिंग मीन्स आप डे हाइक करना स्टोरी है वैसे, मतलब बहुत से डिफरेंट स्टोरीज भी है, ये भी याद रखना. बट मेरा सही हो गलत हो मुझे भी नहीं पता है, मैंने भी लोकल से सुन रखा है. जब लोगों को बोला कि दरवाजे के सामने खड़े हो जाओ,
और अगर ये शिवजी भगवान हुए तो वो आपके पैर के नीचे से नहीं जाएंगे, क्योंकि इतना लंबा था बीम। तो वो शिवजी भगवान थे, उन्होंने नहीं गए उनके पैर से नीचे, और जितने में बीम पकड़ने गए उतने में उसने पैर हटा दिया और शिवजी भगवान निकल के चले गए। और धीरे धीरे वहाँ से भागकर यहाँ केदारकंठ आए। जब तपस्या कर रहे थे यहाँ पे, तो तपस्या करते करते पांडव यहाँ तक आ गए, यहाँ इस पॉइंट पे आ गए। और तपस्या करते करते सिद्धरी गांव, वहाँ से ये नीचे जो गांव दिखता है आपका सिद्धरी गांव, यहाँ से नंदी की आवाज़ आई थी बोलते हैं चिल्लाने की। तो केदार बाबा का वो क्या बोलते हैं तपस्या भंग हो गया था। तभी बोलते हैं कि जब तपस्या भंग हो गया था तो उन्होंने अपने आप को इसमें धरती में समा लिया था और निकले सीधा ही केदारनाथ। केदारनाथ में जब वो नंदी के अंदर आए दोबारा, तो उन्हें भी पता चला पांडव को भी केदारनाथ में हो। जब भाग भाग के गए केदारनाथ वो लोग, तो भीम ने सिर्फ वही पकड़ पाए, पीछे के पैर पकड़ पाए। तभी वो आगे वाला पोर्शन नहीं है, वो पशुपतिनाथ में केदार उनका लॉर्ड शिवा का, पता होगा आप लोगों को। और जो केदारनाथ में वो सिर्फ पीठ है उनकी, जो नंदी की पीठ है वो, तभी उसकी पूजा की जाती है। और जो आगे जो बॉडी चली गई वो पशुपतिनाथ में गई, और उसके बाद उनको पकड़ नहीं पाए। उसके बाद पांडव स्वर्ग वहाँ माना गांव से बद्रीनाथ से होके स्वर्ग गए। तभी यहाँ पे बोलते कि फर्स्ट रे आपकी स्वर्गारोहिणी पे पड़ती है, क्योंकि वहाँ से युधिष्ठिर पे जाते हैं। सेकंड रेस आपकी केदारकांठा में पड़ती है। थर्ड रे यहाँ पे पड़ती है, क्योंकि पांडव इस टाइम पे यहाँ थे, लॉर्ड शिवा ऊपर थे और स्वर्गारोहिणी सबसे टॉप की पीक है, मतलब यहाँ पे 3 स्ट्राइक हुए थे सनराइज के। क्लियर है? ಥ್ಯಾಂಕ್ ಯು. ಮೇಲ್ಗಡೆಯಿಂದ ಕೆಳಗಡೆ ಬರೋಕ್ಕೆ ಸಮಯ 11:56 ಹೆಚ್ಚು ಕಮ್ಮಿ ಅಂದರೆ 12 ಗಂಟೆ ಆಗಿತ್ತು. ಸೊ ಬಂದಮೇಲೆ ಒಂದು ಸ್ವಲ್ಪ 1-2 ನಿಮಿಷ ಕೂತ್ಕೊಂಡು ಅದಾದಮೇಲೆ ನಮಗೆ ಟ್ರೆಕಪ್ ಇಂಡಿಯಾ ಕಡೆಯಿಂದ ಊಟ ರೆಡಿ ಆಗಿತ್ತು. ಸೊ ಊಟದಲ್ಲಿ ಅನ್ನ ಮತ್ತು ರಾಜ್ಮಾತಾ ಅಂತೆ, ರಾಜ್ಮಾ ಚಾವಲ್, ಸೊ ಹಪ್ಪಳ. ನಾವು ಮನೆಯಿಂದ ನಮ್ಮ ಇವರು ಸೊಂಡೂರವರು ಚುಡುವ ತಂದಿದ್ರು. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ತಾ ಇದ್ದಾನೆ. ಆಯಿತು, ಸಿಂಧನೂರು, ಕರೆಕ್ಷನ್ ಮಾಡ್ಕೊಂಬಿಡಿ. ಸೊ ಆದಮೇಲೆ ಇವಾಗ 2 ಗಂಟೆ ತನಕ ರೆಸ್ಟ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿಂದ ಹರ್ಗಾವ್ ಅಂತ ಮೇ ಬಿ ಪ್ಲೇಸ್, ಅಲ್ಲಿಗೆ ಶಿಫ್ಟ್ ಆಗಿ ಇವತ್ತು ಹಾಲ್ಟ್ ಅಲ್ಲೇ ಮಾಡ್ತೀವಿ. ಸೊ ಹರ್ಗಾವಲ್ಲಿ ಮತ್ತೆ ಸಿಗುವ. ಬಾಯ್. ಸಮಯ ಆಗ್ತಾ ಇದೆ ಅರೌಂಡ್ 4 ಗಂಟೆ. ಸೊ ನಾವು ಇವಾಗ ಅಲ್ಲಿನ ಬೇಸ್ ಕ್ಯಾಂಪಿಂದ ಇಲ್ಲಿ ಹರ್ಕಿ ಅಂತ ಏನೋ ಕ್ಯಾಂಪ್ ಸೈಟ್ ಇದೆ. ಸೊ ಅಲ್ಲಿಗೆ ಹೋಗಿ ಇವಾಗ ನೈಟ್ ರೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಬೆಳಗ್ಗೆ ಸಾಂಕ್ರಿ ಬೇಸ್ ಕ್ಯಾಂಪಿಗೆ ಹೋಗ್ತೀವಿ. ಬಟ್ ಕಷ್ಟ ಏನಂದರೆ ಒಂಚೂರು ನಡೀತಾ ಮೇ ಬಿ ಎಲ್ಲೋ ನನ್ನ ಮೊಳಕಾಲಲ್ಲಿ ನೋಗ್ತಾ ಇದೆ. ಬಟ್ ಇಟ್ಸ್ ಓಕೆ, ಮ್ಯಾನೇಜ್ ಮಾಡ್ತೀನಿ ನಾನು. ಸಿಗುವ ಬೇಸ್ ಕ್ಯಾಂಪಲ್ಲಿ. ಸೊ ಸಮಯ ಆಗ್ತಾ ಇದೆ ಅರೌಂಡ್ 4 ಗಂಟೆ. ಇವಾಗಲೇ ಹೇಳಿದ್ದೆ ಜಸ್ಟ್ ಹರ್ಗಾವ್ ಸಾರಿ ಹರ್ಕಿ ಧುವಾ ಏನೋ ಹೇಳಿದ್ದೆ. ಬಟ್ ಇರೋದು ಹರ್ಗಾವ್ ಅಂತ. ಸೊ ಇದು ಆ್ಯಕ್ಚುಲಿ ಇವ್ರದ್ದೇ ಇನ್ನೊಂದು ಬೇಸ್ ಕ್ಯಾಂಪ್ ಇದು. ಇಲ್ಲಿಂದ ಸಾಂಕ್ರಿ ಅರೌಂಡ್ 4 ಕಿಲೋಮೀಟ್ರ್ ಇದೆ. ಸೊ ಇವತ್ತು ರಾತ್ರಿ ಇಲ್ಲೇ ಸ್ಟೇ ಮಾಡಿ ರೆಸ್ಟ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಸಂಕ್ರಿಯಲ್ಲಿ ನಾಳೆ ಹಾಲ್ಟ್ ಮಾಡಿಕೊಂಡು ಮತ್ತು ನಾಡಿದ್ದು ಬ್ಯಾಕ್ ಟು ರಿಷಿಕೇಶ್ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಸೊ ಸಿಗುವ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗುವ. ಅಲ್ಲಿ ತನಕ ಬಾಯ್. ಸಮಯ 4 ಗಂಟೆ. ಈಗ ಬಸವಪ್ರಸಾದ ಬಸವ ನೋಡು. ಇದೇನಲ್ಲ, ಅವ್ರ ಮನೆಗೆ ಹೋದಾಗ ನೋಡ್ಬೇಕು, ಕೊಡ ಇಲ್ಲಿ ಇಟ್ಕೊಂಡು ಹುಡುಗಿಯರಂಗೆ ನಾಟಕ ಮಾಡ್ತಿದ್ದಿದ್ದು.
ಸಮಯ ಆಗಿದೆ 5 ಗಂಟೆ. ನಮಗೆ ಕೊಟ್ಟಿದ್ದಾರೆ ಸಮೋಸ ಮತ್ತೆ ವಿತ್ ಕೆಚಪ್ ಮತ್ತೆ बिस्किट चाप बिस्सी बिस्सी चाय. पहाड़ों वाले समोसे में आलू नहीं है, सिर्फ कैबेज और फूल गोभी है. थोड़ा सा आलू है, ನಿಂಗೆ ಬಂದಿಲ್ಲ फूल गोभी है. मटर है. ಸರಿ, ನಮಗೆ ಟ್ರೆಕಪ್ ಇಂಡಿಯಾ ಕಂಪ್ನಿ ಕಡೆಯಿಂದ ಹಾಲು ಮತ್ತು ಇದು ಹಾಲು ಅಂತೀನಿ ಸಮೋಸ ಮತ್ತು ಟೀ ಕೊಟ್ಟಿದ್ದಾರೆ. ಅದರ ಜೊತೆ ಕಚಪ್ ಬೇರೆ ಕೊಟ್ಟವ್ರೆ. ಸೊ ತಿನ್ಬಿಟ್ಟು ಮತ್ತು ಸಾಯಂಕಾಲ ಡಿನ್ನರಲ್ಲಿ ಏನಿರುತ್ತೆ ಅಂತ ನೋಡುವ. ಅಲ್ಲಿ ತನಕ टेक केयर बाय. बाय. ಸಮಯ ಆಗ್ತಾ ಇದೆ 7 ಗಂಟೆ 40 ನಿಮಿಷ. ಸೊ ನಾವು ಇವಾಗ ಊಟದ ಸಮಯ. ಎಲ್ಲರೂ ಕಾಯ್ದುಕೊಂಡು ಕೂತಿದ್ದಾರೆ. ಬಟ್ ಸ್ಪೆಷಲ್ ಏನಂದರೆ ಇವತ್ತು ನಮ್ಮ ಕಡೆ ಟ್ರೆಕ್ ಆಫ್ ಇಂಡಿಯಾ ಕಡೆಯಿಂದ ಸುಮಾರು 12,000 ಫೀಟ್ ಮೇಲ್ಗಡೆ ಇದೀವಿ ನಾವು ಸದ್ಯಕ್ಕೆ, ರೈಟ್? ಸೊ ಇಷ್ಟು ಮೇಲ್ಗಡೆ ಇವತ್ತು ನಮಗೆ ಊಟದಲ್ಲಿ ಸ್ಪೆಷಲ್ ಆಗಿ ಏನೇನಿದೆ ಅಂದರೆ जिलेबी, ಜಿಲೇಬಿ, ಇಲ್ಲಿ ನೋಡಿ, ಸಲಾಡ್ಸು, पापड़ी ಪಾಪಡಿ, ಅದೇನದು ದಾಲು. राइस, रोटी, बिसी बिसी ಸೊ ಇಷ್ಟು ಸ್ಪೆಷಲ್ ಆಗಿ ನಮಗೆ ಊಟದಲ್ಲಿ ಕೊಟ್ಟಿದ್ದಾರೆ. ಅದು 12,000 ಫೀಟ್ ಮೇಲ್ಗಡೆ. ಏನಿಲ್ಲ, ಸಖತ್ತಾಗಿ ಊಟ ಮಾಡೋದು, ಆರಾಮಾಗಿ ನಿದ್ದೆ ಮಾಡೋದು. ಜೈ ಮಹಿಷ್ಮತಿ. ಸಮಯ ಆಗಿದೆ 9 ಗಂಟೆ. ಸೊ ಇವತ್ತು ಅರೌಂಡ್ ಎಷ್ಟು ಕಿಲೋಮೀಟರ್ ನಡೆದ್ವಿ? 10 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಹರ್ಗಾಂವ್ ಅಲ್ಲಿ ಇವತ್ತು ಮಲ್ಕೋತಾ ಇದ್ವಿ. ಸೊ ನಾಳೆ ಬೆಳಗ್ಗೆ ಎದ್ಬಿಟ್ಟು ಸಚಿ ಹಾಂ, ನಾಳೆ 9 ಗಂಟೆಗೆ ಮತ್ತೆ ನಾವು ಇಲ್ಲಿಂದ ಸಂಕ್ರಿ ಅಂದರೆ ನಮ್ಮ ಮೇನ್ ಬೇಸ್ ಕ್ಯಾಂಪಿಗೆ ಹೋಗ್ತೀವಿ. ಅಲ್ಲಿ ಹಾಲ್ಟ್ ಮಾಡಿ ನೆಕ್ಸ್ಟ್ ಮುಂದಿದ್ದು ಮುಂದ್ಗಡೆ. ಅಲ್ಲಿ ತನಕ ಶುಭರಾತ್ರಿ, ಸಿಹಿ ಕನಸುಗಳು. ಮತ್ತೆ ಸಿಗುವ ನಾಳೆ ಬೆಳಗ್ಗೆ.